ಹೆಲೋ ಆಲ್, ನಾನಿಲ್ಲಿ ಚಿಕ್ಕ ಮಗುಗೆ ಫ್ರಾಕ್ ಹೊಲಿತಾ ಇದ್ದೀನಿ. ಸೊ ಅದನ್ನು ಬಟ್ಟೆ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಮೆಜರ್ಮೆಂಟ್ಸ್ ತೋರಿಸ್ತಾ ಇದ್ದೀನಿ. 2.5 ಇಂಚು ನೆಕ್ ವಿಡ್ತ್ ಇಟ್ಕೊಂಡಿದ್ದೀನಿ. ಟೋಟಲ್ಲು 5 ಇಂಚ್ ಶೋಲ್ಡರ್ ಇತ್ತು. ಆಮೇಲೆ ನೆಕ್ ಡೀಪ್ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು, 3 ಅಥವಾ 4. ಇಲ್ಲಿ ಆರ್ಮೋಲ್ ನಾನು 4.5 ಇಟ್ಕೊಂಡಿದ್ದೀನಿ. ಅವಳು ಚಟ್ ಸೈಜ್ ಬಂದು 22 ಇತ್ತು. ಸೊ ಅದ್ರ 4ನೇ ಭಾಗನ ಇಟ್ಕೊಂಡು ಮಾರ್ಜಿನ್ಗಾಗಿ ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀನಿ. ಫುಲ್ ಲೆಂತು ಟಾಪ್ ಲೆಂತು 10 ಇಂಚ್ ಇಟ್ಕೊಂಡಿದ್ದೀನಿ. ಆಮೇಲೆ ಅವ್ರದ್ದು ಫುಲ್ ನನಗೆ ಫ್ರಾಕ್ ರೆಡಿ ಬೇಕಾಗಿರೋದು 24 ಇಂಚ್ ಲೆಂತ್ ಬೇಕಾಗಿದೆ. ಸೊ ನೋಡ್ತಾ ಹೋಗಿ ನಾನು ಹೇಗೆ ಕಟ್ ಮಾಡ್ಕೋತೀನಿ ಅಂತ. ಆಮೇಲೆ ಇದು ಸ್ಲೀವ್ಲೆಸ್ ಫ್ರಾಕ್ ಇದೆ, ನೀರಿಗೆಗಳಿಂದನೇ ಮಾಡೋದು. ಮೇಲೆ ಶೋಲ್ಡರ್ ಬರೋದಿಲ್ಲ, ಅದ್ರ ಬದಲಲ್ಲಿ ನೀರಿಗೆನ ಹಾಕಿರ್ತೀನಿ. ಸ್ಟಿಚ್ಚಿಂಗನ್ನು ಇಂಟ್ರೆಸ್ಟಿಂಗಾಗಿ ಹೆಂಗೆ ಮಾಡೋದು ಅಂದರೆ ನಮಗೆ ಇಂಟ್ರೆಸ್ಟೇ ಬರೋದಿಲ್ಲ ಸ್ಟಿಚ್ಚಿಂಗ್ ಅಂತ ಹೇಳೋರಿಗೆ ಈ ಮಾತುಗಳು ನೋಡಿ. ಫಸ್ಟ್ ನೀವು ಯಾವಾಗಿದ್ದರೂ ಸ್ಟಿಚ್ಚಿಂಗ್ ಮಷಿನ್ನ ನೀಟಾಗಿ ಇಟ್ಕೊಳ್ಳಿ, ಅಂದರೆ ಕ್ಲೀನಾಗಿ ಇಟ್ಕೊಳ್ಳಿ. ವೇಸ್ಟ್ ಬಟ್ಟೆಗಳನ್ನು ಅಥವಾ ಮನೆಯಲ್ಲಿರೋ ಬಟ್ಟೆಗಳನ್ನು ಅದ್ರ ಮೇಲೆ ಹಾಕಿ ಇಡಬೇಡಿ. ಡೈಲಿ ನೀವು ಅಟ್ಲೀಸ್ಟ್ 15 ಮಿನಿಟ್ಸ್ ಆದರೂ ನಾನು ಹೊಲಿತೀನಿ ಅಂತ ಒಂದು ರೂಲ್ಸ್ ಮಾಡ್ಕೊಳ್ಳಿ. ಇದರಿಂದ ನಿಧಾನವಾಗಿ ನಿಮಗೆ ಅದನ್ನು ಪ್ರಾಕ್ಟೀಸ್ ಆಗಿ ಇನ್ನೂ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಆಮೇಲೆ ನಿಮಗೆ ಮ್ಯೂಸಿಕ್ ಅಥವಾ ಸ್ಟೋರೀಸ್ ಕೇಳ್ತಾನೋ ಸ್ಟಿಚ್ ಮಾಡಿದ್ರೆ ಇಂಟ್ರೆಸ್ಟ್ ಬರುತ್ತೆ. ನೀವು ನೋಡ್ಕೊಳ್ಳಿ, ಕೆಲವೊಬ್ಬರಿಗೆ ಸೈಲೆಂಟಾಗಿ ಹೊಲಿದ್ರೆ ಮನಸ್ಸು ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಏನಾದರೂ ಸಾಂಗ್ಸ್ ಇರಬೇಕು ಅಥವಾ ಟಿ ವಿ ನೋಡ್ಕೊತಾನೂ ಸ್ಟಿಚ್ ಮಾಡೋರು ಇರ್ತಾರೆ. ನೋಡಿ ನಿಮ್ಗೆ ಹೇಗೆ ತಕ್ಕಂತೆ ಸ್ಟೋರಿ ಅಥವಾ ಹಾಡನ್ನು ಕೇಳ್ಕೊತಾನೂ ನೀವು ಸ್ಟಿಚ್ ಮಾಡ್ಬೋದು. ಫಸ್ಟ್ ಮೇನ್ ಥಿಂಗ್ ಏನಂದರೆ, ನನಗೇನು ಬರ್ತಿಲ್ಲ ಅಥವಾ ನನಗೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂತ ನೆಗೆಟಿವ್ ಮೈಂಡ್ ಸೆಟ್ ಏನಿದೆಯಲ್ಲ ಅದನ್ನು ತೆಗೆದು ಹಾಕಿಬಿಡಿ. ಯಾವಾಗಿದ್ರೂ ಪಾಸಿಟಿವ್ ಆಗಿ ವಿಚಾರ ಮಾಡಿ. ನಿಮ್ಗೆ ಟೈಮ್ ಸಿಗ್ತಿಲ್ವಾ ಈಗ ಸ್ಟಿಚ್ ಮಾಡೋಕ್ಕೆ, ಆದ್ರೂ ಇರಲಿ, ನಾನು ಇನ್ನೊಂದು 5 ನಿಮಿಷ ಬಿಟ್ಟು ಸಿಗುತ್ತೆ, ಆ ಟೈಮ್ನಲ್ಲಿ ಸ್ವಲ್ಪನಾದರೂ ಸ್ಟಿಚ್ ಮಾಡ್ತೀನಿ, ನನಗೆ ಬರುತ್ತೆ, ನಾನು ಹೊಲಿತೀನಿ ಅಂತ ನೀವು ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೋಬೇಕು. ಸ್ಟಾರ್ಟಿಂಗ್ ನೀವು ಏನು ಮಾಡಿ ಅಂದರೆ 30 ಮಿನಿಟ್ಸ್ಗೊಮ್ಮೆ ಬ್ರೇಕ್ ತೊಗೊಳ್ಳಿ. ಕಂಟಿನ್ಯೂ ಆಗಿ 1 ತಾಸು 2 ತಾಸು ಅಂತಲೇ ಹೊಲಿಯೋದ್ರಿಂದ ಬೋರ್ ಆಗ್ಬೋದು. ಸೊ ನೀವು 30 ಮಿನಿಟ್ಸ್ಗೊಮ್ಮೆ ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡ್ರಂದರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಯಾವ ಟೈಪ್ ಕಂಟೆಂಟ್ ನೋಡ್ತೀರಾ, ಟಿ ವಿಯಲ್ಲಿ ಆಯಿತು ಅಥವಾ ಯೂಟ್ಯೂಬ್ನಲ್ಲಿ ಯಾವ ಥರ ನೋಡ್ತಿರಲ್ಲ ಆ ಥರ ನಿಮ್ಮ ಮೈಂಡ್ ವರ್ಕ್ ಆಗೋಕ್ಕೆ ಇಷ್ಟಪಡುತ್ತೆ. ಸೊ ನೀವು ಆಲ್ಮೋಸ್ಟ್ ಏನು ಮಾಡಿ, ಟೈಲರಿಂಗು ಅಥವಾ ಡಿಸೈನಿಂಗು, ಮೋಟಿವೇಶ್ನಲ್ ವಿಡಿಯೋಸು ಈ ಥರ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಸ್ವಲ್ಪನಾದರೂ ಸ್ವಲ್ಪ ಗ್ಯಾರಂಟಿ ಹೆಲ್ಪ್ ಆಗೇ ಆಗುತ್ತೆ. ಇವತ್ತು ನಾನು ಈ ಬಟ್ಟೆನ ಹೊಲಿತೀನಿ, ಇವತ್ತು ಇದನ್ನು ಮುಗಿಸ್ತೀನಿ ಅಂತ ಒಂದು ಗೋಲ್ ಇಟ್ಕೊಳ್ಳಿ. ಅದನ್ನು ಮುಗಿಯೋ ತನಕ ಬಿಡಬೇಡಿ. ಹಾಗೆಯೇ ಯಾವಾಗಿದ್ದರೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಯಾಕಂದರೆ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಕಾಂಪಿಟೇಷನ್ ಮಾಡೋಂಗಿಲ್ಲ. ಯಾಕಂದರೆ ಅದು ಅರಳೋದಷ್ಟು ಅದರ ಕೆಲಸ ಆಗಿರ್ತೈತಿ. ಹಂಗೆ ನಾವು ಯಾರೊಂದಿಗೂ ಕಂಪೇರಿಷನ್ ಇಟ್ಕೊಳ್ದೇ ಕೆಲಸ ಮಾಡಬೇಕು. ಆವಾಗ ನಮ್ಗೆ ಗ್ಯಾರಂಟಿ ಸಕ್ಸಸ್ ಸ್ಲೋ ಆಗಿ ಸಿಕ್ಕರೂ ತುಂಬ ಗ್ರ್ಯಾಂಡಾಗಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನಾನಿಲ್ಲಿ ಪೈಪಿಂಗ್ ಬಟ್ಟೆ ಹೇಗೆ ಕಟ್ ಮಾಡ್ಕೋತೀವಲ್ಲ ಹಾಗೆ ಕ್ರಾಸ್ ಆಗಿ ಫ್ರಾಕು ಲೈನಿಂಗ್ ಇಲ್ಲದೇ ಇರೋದ್ರಿಂದ ಅದಕ್ಕೆ ಹೊಲಿಸೋದಕ್ಕೆ ನೆಕ್ಗೆ ಹಚ್ಚೋಕ್ಕೆ ನಾನು ಈ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಹೀಗೆ ಟೈಲರಿಂಗ್ ರಿಲೇಟೆಡ್ ಬ್ಲೌಸಿದ್ದು, ಡ್ರೆಸ್ಸಿನ ಎಲ್ಲ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ಕೋತಾ ಹೋಗ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಕೃಷ್ಣ ಡಿಸೈನ್ಸ್ ಅಂತ. ನೀವು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.